ವಿಡಿಯೋ ಕಾಲ್ ಆಂಟಿ ಬಿತ್ತು ಪ್ರೇಮಿಗೆ ಬರೆ. ಗಂಡನ ಸ್ಕೆಚ್, ಆಂಟಿ ಪ್ರಿಯಕರ ಕಂಗಾಲು. ಇದು ಮೊದಲೇ ಹೇಳಿ ಕೇಳಿ ಆನ್ಲೈನ್ ಜಮಾನ. ಆನ್ಲೈನ್ನಲ್ಲೇ ಲವ್, ಆನ್ಲೈನ್ನಲ್ಲೇ ಮದುವೆ, ಕೊನೆಗೆ ಆನ್ಲೈನ್ನಲ್ಲೇ ಸಂಸಾರ ಮಾಡೋ ಲೆವೆಲ್ಗೆ ಬರ್ತಾರೋ ಏನೋ. ಈ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಯೂಸ್ಫುಲ್ಲೋ ಅಷ್ಟೇ ಡೇಂಜರಸ್. ಅದರಲ್ಲೂ ಈಗೀಗ ಸೋಷಿಯಲ್ ಮೀಡಿಯಾ ಹುಚ್ಚಿಗೆ ಬಿದ್ದ ಆಂಟಿಯರು ಹಾದಿ ತಪ್ಪೋದಕ್ಕೆ ಶುರು ಮಾಡಿದ್ದಾರೆ. ಮಕ್ಕಳು ಮರಿಯಾದ ಮೇಲೂ ಡಿಂಗು ಡಾಂಗು ಜೋರಾಗ್ತಿದೆ. ಇದೇ ಡಿಂಗು ಡಾಂಗು ಈಗ ಯುವಕನನ್ನ ಹಣ್ಣುಗಾಯಿ ನೀರುಗಾಯಿ ಮಾಡಿದೆ. ವಿಡಿಯೋ ಕಾಲ್ ಆಂಟಿಯನ್ನ ನೋಡೋದಕ್ಕೆ ಹೊರಟಿದ್ದವನಿಗೆ ದಾರಿ ಮಧ್ಯೆಯೇ ಧರ್ಮದೇಟು ಕೊಟ್ಟಿದ್ದಾರೆ. ಗಂಡ ಇಟ್ಟ ಮುಹೂರ್ತಕ್ಕೆ ಪ್ರಿಯಕರ ಆಸ್ಪತ್ರೆ ಪಾಲಾಗಿದ್ದಾನೆ. ಈ ಸೋಷಿಯಲ್ ಮೀಡಿಯಾ ಅನ್ನೋದು ಹದಿಹರಿಯದವರ ಪಾಲಿಗೆ ಹಾಟ್ಸ್ಪಾಟ್ ಆಗಿದೆ. ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ ಅನ್ನೋರು ಗಲ್ಲಿ ಗಲ್ಲಿಯಲ್ಲೂ ಹುಟ್ಕೊಂಡಿದ್ದಾರೆ. ಇವನು ಮುಖ ನೋಡಿ ಹೇಗೆ ಊದ್ಕೊಂಡಿದೆ ಅಂತ. ವಿಡಿಯೋ ಕಾಲ್ ಆಂಟಿಗೆ ಸಿಹಿ ಚುಂಬನ ಕೊಡಬೇಕು ಅಂತ ಹೊರಟಿದ್ದವನಿಗೆ ಆಂಟಿ ಗಂಡನೇ ಮುದ್ದು ಮಾಡಿ ಕಳಿಸಿದ್ದಾನೆ. ಮರಕ್ಕೆ ಕಟ್ಟೆ ಹಾಕೊಂಡು ಮನಸ್ಸೋ ಇಚ್ಛೆ ಥಳಿಸಿದ್ದಾರೆ. ಈತನ ಹೆಸರು ಅಕ್ಷಯ್ ಅಂತ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಯಕ್ಸಂಬಾ ನಿವಾಸಿ. ಪಕ್ಕದೂರಿನ ಈ ಹೆಣ್ಮಗಳು ಕೆಲಸಕ್ಕೆ ಹೋಗ್ತಿದ್ದಾಗ ಅಕ್ಷಯ್ನ ಪರಿಚಯವಾಗಿತ್ತು. ಇದೇ ಸ್ನೇಹ ಅಕ್ರಮ ಸಂಬಂಧಕ್ಕೆ ತಿರುಗ್ತಿದ್ದಂತೆ ಕಳೆದ 4 ವರ್ಷಗಳಿಂದ ಕದ್ದು ಮುಚ್ಚಿ ಮೀಟ್ ಆಗ್ತಿದ್ರು. ಗಂಡ ಮನೆಯಲ್ಲಿ ಇಲ್ಲದ ಸಮಯ ನೋಡಿಕೊಂಡು ಆಗಾಗ ಬಂದು ಹೋಗ್ತಿದ್ದ. ಫ್ರೀ ಇದ್ದಾಗಲೇ ವಿಡಿಯೋ ಕಾಲ್ನಲ್ಲಿ ಮುತ್ತಿನ ಸುರಿಮಳೆಗೈತಿದ್ರು. ಇದು ಆಂಟಿಯ ಗಂಡನಿಗೆ ಗೊತ್ತಾಗಿ ಕೆರಳಿ ಕೆಂಡವಾಗಿದ್ದ. ನನ್ನ ಸಂಸಾರಕ್ಕೆ ಹುಳಿ ಹಿಂಡ್ತಿರೋನಿಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಹೊಂಚು ಹಾಕ್ತಿದ್ದ. ಆದ್ರೆ ಪಕ್ಕಾ ಟೈಮ್ ಕೂಡಿ ಬಂದಿರಲಿಲ್ಲ. 3 ಮಕ್ಕಳ ತಾಯಿ, ಯುವಕನ ಜೊತೆ ಜಾಲಿ. ಈ ಹೆಣ್ಮಗಳಿಗೆ ಮದುವೆಯಾಗಿ 3 ಮಕ್ಕಳಿವೆ. ಬಂಗಾರದಂಥ ಸಂಸಾರವೂ ಇತ್ತು. ಆದ್ರೆ ಈತ ಅದೇನು ಮೋಡಿ ಮಾಡಿದ್ನೋ ಏನೋ. ಕೆಲ ದಿನಗಳ ಹಿಂದೆ ಇದೇ ಆಂಟಿ ತನ್ನ ತವರೂರಿಗೆ ಹೋಗಿದ್ಲು. ಆಗಲೇ ನೋಡಿ ಪ್ರಿಯಕರ ಅಕ್ಷಯ್ನನ್ನ ಮೀಟ್ ಮಾಡಬೇಕು ಅನ್ನಿಸಿದೆ. ಹೀಗಾಗಿ ತನ್ನ ತವರೂರಿಗೆ ಬರಲು ಆಹ್ವಾನ ಕೊಟ್ಟಿದ್ಲು. ಆ ಕಡೆಯಿಂದ ಆಂಟಿ ಗ್ರೀನ್ ಸಿಗ್ನಲ್ ಕೊಡ್ತಿದ್ದಂತೆ ಇತ್ತ ಈ ಮದನ ಕಾಮರಾಜ ಮದವೇರಿದ ಮನ್ಮಥನಾಗಿದ್ದ. ಒಂದೇ ಕಿಕ್ನಲ್ಲಿ ಬೈಕ್ ಎಬ್ಬಿಸಿದವ ಏನೇನ್ ಆಸೆ ಇಟ್ಕೊಂಡು ಹೊರಟಿದ್ನೋ ಏನೋ. ಆದ್ರೆ ಹೆಂಡತಿಯ ಕಳ್ಳಾಟದ ವಿಷಯ ಮೊದಲೇ ತಿಳಿದಿದ್ದ ಗಂಡನಿಗೆ ಅಕ್ಷಯ್ ಬರ್ತಿರೋದು ಗೊತ್ತಾಗಿತ್ತು. ಹೀಗಾಗಿ ತನ್ನ ಹೆಂಡತಿ ಸಹೋದರನಿಗೂ ಸುದ್ದಿ ಮುಟ್ಟಿಸಿದ್ದ. ಇಬ್ರೂ ಸೇರ್ಕೊಂಡು ಇನ್ನಿಬ್ಬರು ಸ್ನೇಹಿತರನ್ನ ರೆಡಿ ಮಾಡಿದ್ದಾರೆ. ಆಂಟಿ ಆಸೆಯಲ್ಲಿ ತೇಲಾಡ್ಕೊಂಡು ಬರ್ತಿದ್ದ ಅಕ್ಷಯ್ನನ್ನ ದಾರಿ ಮಧ್ಯೆಯೇ ಅಡ್ಡ ಹಾಕಿ ಧರ್ಮದೇಟು ಕೊಟ್ಟಿದ್ದಾರೆ. ಮರಕ್ಕೆ ಕಟ್ಟಿ ಹಾಕಿ ಮನಸ್ಸೋ ಇಚ್ಛೆ ಥಳಿಸಿದ್ದಾರೆ. ಲವರ್ ಇದ್ದಳು, ಫೋನ್ ಹಚ್ಚಳು, ಯಾದಗುಡಕ್ಕೆ ಹೋಗಿನು ಅಂದಂಗೆ ಕರೋಶ್ಯಾಗ ಬಂದು ಹಿಡಿದ್ರನ. ಕರೋಶ್ಯಾಗ ಬಂದು 4 ಜನ ಕೂಡಿ ನಂಗೆ ಬಡದ್ರನ, ಗಿಡಕ್ಕೆ ಕಟ್ಟಿ ಹಾಕಿ ಬಡ್ದಾರನ, ಹಗ್ಗಲೆಲ್ಲ ಬಡ್ದಾರು ಅಂತ 112 ಬಂದು ಸಾಹೇಬ್ರು ಬಿಡಿಸಿರು. ಬಿಡಿಸೋಣ ಆಂಬುಲೆನ್ಸ್ದಾಗ ಕರ್ಕೊಂಬಂದು ಇಲ್ಲಿ ಹಾಸ್ಪಿಟಲ್ದಾಗ ಮಲ್ಸ್ಯಾರನ ಅಂತ. 3 ಜನ ಬಂದು ಈಗ ಜೀವ ಬೆದರಿಕೆ ಹಾಕಿ ಹೋಗಿದಾರ. ಅವ್ರು ಯಾರು ಗೊತ್ತಿಲ್ಲ ರೀ, ಏನು ನೋಡಿಲ್ರಿ ಅವ್ರು. ಹಾಂ ರೀ, ಹುಡುಗಿ ಜೊತೆ ಅಫೇರ್ ಇದ್ದಾಗ ಆಕೆ ಮ್ಯಾರಿಡ್ ಅದಾರು. ಹಾಂ ಮ್ಯಾರಿಡ್ ಅದಾರ. ಆಕೆ ಫೋನ್ ಹಚ್ಚಿ. ಹಲ್ಲೆಗೊಳಗಾದ ಅಕ್ಷಯ್ನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹಲ್ಲೆ ಮಾಡಿದವರ ಕಡೆಯವರು ಬಂದು ಜೀವ ಬೆದರಿಕೆ ಸಹ ಹಾಕಿದ್ದಾರೆ. ಒಟ್ನಲ್ಲಿ ಆಂಟಿಯ ಸಂಘ ಬೆಳೆಸಿದವನಿಗೆ ಬಿಸಿ ಬಿಸಿ ಕಜ್ಜಾಯ ಸಿಕ್ಕಿದ್ದು. ದೂರು ನೀಡೋದಕ್ಕೂ ಅಕ್ಷಯ್ ಹಿಂದೇಟು ಹಾಕ್ತಿದ್ದಾನೆ. ಲೋಹಿತ್ ಶಿರೋಳ, ನ್ಯೂಸ್ 18, ಚಿಕ್ಕೋಡಿ.